Signature Media House presents Vaidya Vibhushana 2025 Season 2. ಸೊ ನನ್ನದು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಕ್ವೆಶನ್ ಇದೆ. ಇದಕ್ಕೆ ಯಾರಾದರೂ ಆನ್ಸರ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಕೂಡ ಬ್ಯೂಟಿ ಕಾನ್ಷಿಯಸ್ ತುಂಬ ಇದೆ. ಝೀರೋ ಫ್ಯಾಟ್ ಮೇಂಟೈನ್ ಮಾಡಬೇಕು ಅಂತ ಎಲ್ಲರೂ ಕೂಡ ಹೋರಾಟ ಮಾಡ್ತಾರೆ, ಜಿಮ್ಮಿಗೆ ಸೇರ್ಕೊಳ್ತಾರೆ. ವರ್ಕೌಟ್ ಮಾಡಿ ಹಾರ್ಟ್ ಅಟ್ಯಾಕ್ ಆಗಿರೋಂಥ ಎಷ್ಟೋ ಎಕ್ಸಾಂಪಲ್ಸ್ ಇದೆ. ಸೊ ಜಿಮ್ಗೆ ಹೋಗೋದು ಅಥವಾ ವರ್ಕೌಟ್ ಮಾಡೋದು ಯಾವ ರೀತಿ ಮಾಡಬೇಕು, ಅದಕ್ಕೆ ಯಾರಾದರೂ ಟಿಪ್ಸ್ ಕೊಡ್ತೀರಾ? ಈಗಿನ ಯಂಗ್ಸ್ಟರ್ಸ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಓಕೆ, ಡಾಕ್ಟರ್ ಮಂಜುನಾಥ್, ಆರ್ಥೋಪೆಡಿಕ್ ಸರ್ಜನ್. ಹಲೋ. ಆ್ಯಕ್ಚುಲಿ ನವಡೇಸ್ ಅಂದರೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ನಮ್ಮದೆಲ್ಲ ಅತಿವೃಷ್ಟಿ ಇಲ್ಲಾಂದರೆ ಅನಾವೃಷ್ಟಿ. ಏನಾದ್ರು ಎಕ್ಸ್ಟ್ರಾ ಕೇರ್ ತೊಗೋಬೇಕಂದ್ರೆ ಭಾಳ ತೊಗೊಂಬಿಡ್ತೀವಿ, ಇಲ್ಲಾಂದರೆ ಬಿಟ್ಟೇ ಬಿಡ್ತೀವಿ. ಸೊ ಜಿಮ್ನಲ್ಲಿ ಹೋಗಿದ ತಕ್ಷಣ ನಾವೇನು ಮಾಡ್ತೀವಿ ಅಂದರೆ ಇದರ ಎಕ್ಸೆಸ್ ಆಫ್ ಕಾರ್ಡಿಯೋ ಇಲ್ಲಾಂದರೆ ಎಕ್ಸೆಸ್ ಆಫ್ ವೆಯ್ಟ್ಸು. ಸೊ ಅಕಾರ್ಡಿಂಗ್ ಟು ಮೀ, ಫಸ್ಟ್ ವೆನ್ ಯು ಗೋ ಟು ಜಿಮ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಯುವರ್ ಬಾಡಿ. ಸೊ ಆಲ್ವೇಸ್ ಸ್ಟಾರ್ಟ್ ಫ್ರಮ್ ದ ಲೋಯೆಸ್ಟ್, ಟೇಕ್ ಇಟ್ ಸ್ಟೆಪ್ ವೈಸ್. ಡೈರೆಕ್ಟಾಗಿ ನಾನು ಥ್ರೆಡ್ಮಿಲ್ ಮೇಲೆ 10 ನಿಮಿಷ ಜಾಗ್ ಮಾಡ್ತೀನಿ, ಅರ್ಧ ಗಂಟೆ ಜಾಗ್ ಮಾಡಿಬಿಡ್ತೀನಿ, ಇಲ್ಲ ಡೈರೆಕ್ಟಾಗಿ 20 kg ಎತ್ಬಿಡ್ತೀನಿ, ಇಲ್ಲ 100 kgs ಎತ್ತೀನಿ. ದಿಸ್ ಇಸ್ ಆಲ್ ದ ರಾಂಗ್ ಮೆಥ್. ಸೊ ವಾಟ್ ಯು ಹ್ಯಾವ್ ಟು ಡೂ ಈಸ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ಯುವರ್ ಬಾಡಿ. ಯುವರ್ ಬಾಡಿ ಈಸ್ ನಾಟ್ ಆಸ್ ಸೇಮ್ ಆಸ್ ಅದರ್ಸ್. Okay, so you should know your capacity. Whenever you are pushing off your limits, your body is telling you like, okay, now I need to take break. So listen to that. ಬೇಡ ಅಂದಾಗ ಸ್ವಲ್ಪ ಬ್ರೇಕ್ ತೊಗೊಳೋದ್ರಿಂದ ನಾವೇನು ವಿ ಆರ್ ನಾಟ್ ಗೋಯಿಂಗ್ ಟು ಲೂಸ್ ಎನಿಥಿಂಗ್. ಬಟ್ ಈ ಇನ್ಸ್ಟಾಗ್ರಾಮು, ಈ ಯೂಟ್ಯೂಬು ಇದರಲ್ಲೆಲ್ಲ ಏನಂದರೆ ದೇ ಟೆನ್ ಟು ಶೋ ಲೈಕ್ ಯು ನೀಡ್ ಟು ಪುಷ್ ದ ಲಿಮಿಟ್ಸ್ ಬಿಯಾಂಡ್ ಇಟ್, ದೆನ್ ಓನ್ಲಿ ವಿಲ್ ಗೆಟ್. ಸೊ ಹಾಕಿ ಇಟ್ಸ್ ಲೈಕ್ ಎ ಮೋಟ್ರ್ ಬೈಕ್ ರಾಮಿಂಗ್ ಅರೌಂಡ್ 5000 RPM. ಆ ಥರ ಮಾಡೋಕ್ಕೆ ಆಗಲ್ಲ. Because human body is not a machine. Ultimately it's the biology. It will break if you push beyond the limits. So you should know your limits, go gradually. Definitely changes another barutte. Overnight you cannot get those changes. So for the youth or for anyone, for any age person who wants to work out or do anything, always and always understand your body. Nim body ಬಗ್ಗೆ ನಿಮಗೆ ಗೊತ್ತಿರಬೇಕು, ನಾಟ್ XYZ ಯಾರಿಗೂ ಗೊತ್ತಿರಲ್ಲ. ನಿಮ್ಮ ಲಿಮಿಟ್ಸ್ ಏನೋ ಅನ್ನೋದು ನಿಮಗೆ ಚೆನ್ನಾಗಿರುತ್ತೆ. ಬಿಕಾಸ್ ಯು ಬೀನ್ ಲಿವಿಂಗ್ ವಿತ್ ದಿಸ್ ಪರ್ಟಿಕ್ಯುಲರ್ ಬಾಡಿ ಫ್ರಮ್ ಸೋ ಲಾಂಗ್. ಸೊ ನಿಮ್ಮ ಲಿಮಿಟ್ಸ್ ಏನನ್ನೋದು ಅರ್ಥ ಮಾಡ್ಕೊಳ್ಳಿ, ಆ ಲಿಮಿಟ್ಗೆ ಸ್ಟಾಪ್ ಮಾಡೋದು ಕಲೀರಿ. ಟೇಕ್ ಅ ಬ್ರೇಕ್ ಆ್ಯಂಡ್ ಅಗೇನ್ ಗೆಟ್ ಬ್ಯಾಕ್. ಸೊ ಓವರ್ನೈಟ್ ಸಕ್ಸಸ್ ಅನ್ನೋದು ಬರೋಲ್ಲ, ಓವರ್ನೈಟ್ ಬಾಡಿ ಅನ್ನೋದು ಆಗೋಲ್ಲ, ಓವರ್ನೈಟ್ ಫಿಟ್ನೆಸ್ ಅನ್ನೋದು ಆಗೋಲ್ಲ. ಸೊ ಆ್ಯಸ್ ಫಾರ್ ಆ್ಯಸ್ ಯುವರ್ ಹೆಲ್ತ್ ರೆಜಿಮ್ ಈಸ್ ಇಂಪಾರ್ಟೆಂಟ್. ಅಂದರೆ ವರ್ಕೌಟ್ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರೋ ಅಷ್ಟೇ ಇಂಪಾರ್ಟೆನ್ಸ್ ಡಯಟ್ಗೂ ಕೊಡಬೇಕು. ಸೊ ಡಯಟ್ ಅಂದಿದ ತಕ್ಷಣ ಮತ್ತೆ ಅದೇ ಎಲ್ಲ ಇಂಗ್ಲೀಷ್ ಡಯಟು, ಆ ಬ್ರೋಕೊಲಿ, ಸ್ಪಿನ್ಯಾಚು ಅವ್ರು ಮಾಡೋದೇ ಡಯಟ್ ಅಲ್ಲ. ಸೊ ಇಂಡಿಯನ್ ಡಯಟ್ ಈಸ್ ಆಲ್ಸೋ ಆ್ಯಸ್ ಈಕ್ವಲಿ ಇಂಪಾರ್ಟೆಂಟ್ ಆ್ಯಸ್ ದಟ್. ಬಟ್ ತಿನ್ನೋಕ್ಕಿಂತ ಮುಂಚೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸೊ ನಮ್ಮ ಪೂರ್ವಿಕರು ಮಾಡ್ತಾ ಇದ್ದಂಗೆ 2 meals a day ಈಸ್ ದ ಬೆಸ್ಟ್ ವೇ. ಇಫ್ ಯು ಕೆನಾಟ್ ಬಾದರ್ ಅಬೌಟ್ ಏನೇನು ತಿಂತಿದ್ದೀವಿ ಎಲ್ಲ ನೋಡೋಕ್ಕಾಗಲ್ಲ ಅಂದರೆ ದಿನಕ್ಕೆ 2 ಸಲ ತಿಂದರೆ ದಟ್ ಈಸ್ ಮೋರ್ ದೆನ್ ಎನಫ್. ಆಫ್ಟರ್ 30 ಯುವರ್ ಗಟ್ ಸಿಸ್ಟಮ್ ಎಂಟೈರ್ಲಿ ಚೇಂಜಸ್. ಸೊ ನಿಮಗೇನು ಜೀರ್ಣಶಕ್ತಿ ಅನ್ನೋದು ಬಿಫೋರ್ 30 ಇರುತ್ತಲ್ಲ, ಆಫ್ಟರ್ 30 ಯು ಕೆನಾಟ್ ಹ್ಯಾವ್ ಇಟ್. ಸೊ ಅಂಡರ್ಸ್ಟ್ಯಾಂಡ್ ದಟ್. ಆ್ಯಂಡ್ ಈಗಿನ ಕರೆಂಟ್ ಜನ್ರೇಷನ್ನಲ್ಲಿ ಎಷ್ಟು ಜನ ಹೊಲಕ್ಕೆ ಹೋಗ್ತಿದ್ದೀವಿ, ಅವ್ರು ಎಷ್ಟು ಜನ ಫಿಸಿಕಲ್ ಎಕ್ಸ್ಟ್ರಾ ವರ್ಕ್ ಮಾಡ್ತಾಯಿದ್ದೀವಿ. ವಿ ಆರ್ ಆಲ್ ಲಿವಿಂಗ್ ಎ ಸೆಡೆಂಟ್ರಿ ಲೈಫ್ ಸ್ಟೈಲ್. ಇದರ ಡೆಸ್ಕ್ಟಾಪ್ ಜಾಬ್ ಆಗ್ಬೋದು, ಇಲ್ಲಾಂದರೆ ಸೊ ಆನ್ ಏನೋ ಚಿಕ್ಕ ಚಿಕ್ಕ ಇರುತ್ತೆ. ರಾದರ್ ದ್ಯಾನ್ ಫಿಸಿಕಲಿ ಸ್ಟ್ರೈನಿಂಗ್, ವಿ ಆರ್ ಮೆಂಟಲಿ ಸ್ಟ್ರೈನಿಂಗ್. ಸೊ ಹಾಗಾಗ್ಬಿಟ್ಟು ಫುಡ್ ಅನ್ನೋದು ಲಿಮಿಟೆಡ್ ಕ್ವಾಂಟಿಟೀಸ್ನಲ್ಲಿ ತೊಗೊಳೋದು ಇಟ್ ಇಸ್ ಬೆಟರ್. ಸೊ 2 meals a day ಇಸ್ ದ ಬೆಸ್ಟ್ ವೇ. ಆ್ಯಂಡ್ ಐ ಥಿಂಕ್ ಆದಷ್ಟು ಫ್ರೆಶ್ ವೆಜಿಟೇಬಲ್ಸು ಇವನ್ನ ಎನ್ಕಾರ್ಪೊರೇಟ್ ಮಾಡೋದು ಡಯಟ್ನಲ್ಲಿ ಸಾಕು. ಸೊ ಫುಲ್ಲು ಈ ವೀಡಿಯೋಸ್ ನೋಡ್ಬಿಡೋದು, ಅವ್ರು ಏನೇನೋ ತಿಂತಿರ್ತಾರೆ ಅದೇ ತಿನ್ನಬೇಕು, ಅದು ತಿಂದ್ರೇ ನಾವು ಆಗ್ತೀವಿ ಅನ್ನೋದು ಇದೆಲ್ಲ ಸುಳ್ಳು. ಸೊ ವಿ ಹ್ಯಾಡ್ ಎ ವೆರಿ ಗುಡ್ ಡಯಟ್. ಬಟ್ ಈಗ ಇನ್ನೊಂದು ಏನಾಗ್ಬಿಟ್ಟಿದೆ ಅಂದರೆ ಜೆನೆಟಿಕಲಿ ಇಂಜಿನಿಯರ್ಡ್ ಫುಡ್, ವಿಚ್ ಈಸ್ ಅಗೇನ್ ಎ ಡೇಂಜರಸ್ ಥಿಂಗ್. ದಟ್ ಈಸ್ ವಾಟ್ ಲೈಕ್ ನಾಟಿ ಆರ್ ಆರ್ಗ್ಯಾನಿಕ್ ಆ್ಯಂಡ್ ಜೆನೆಟಿಕಲಿ ಇಂಜಿನಿಯರ್ಡ್. ವಿ ವಾಂಟ್ ದ ಫುಡ್ ಟು ಲುಕ್ ಬ್ಯೂಟಿಫುಲ್, ಬಟ್ ಇಟ್ ಈಸ್ ನಾಟ್ ದ ಲುಕ್ಸ್. ಓಕೆ, ಸೊ ಇಟ್ ಈಸ್ ಅಲ್ಟಿಮೇಟ್ಲಿ ಚಿಕ್ಕದಾಗಿದ್ದೂ ವಿತೌಟ್ ಮಚ್ ಆಫ್ ಫರ್ಟಿಲೈಸರ್, ಇಫ್ ದ ಫುಡ್ ಈಸ್ ಗ್ರೋನ್ ವಿಲ್ ಆಲ್ ಸ್ಟೇ ಹೆಲ್ತಿ. ಬಟ್ ಅಗೇನ್ ಇದಕ್ಕೆ ಏನಪ್ಪ ಅಂದರೆ ಲೈಕ್ ಐ ಥಿಂಕ್ ಬಾಬಾ ರಾಮದೇವ್ ಅವರು ಯಾರೋ ಹೇಳಿದ್ರಂತೆ, ಸೊ ನಾವು 120 ವರ್ಷದಲ್ಲಿ ತಿನ್ನಬೇಕಾಗಿರೋ ಫುಡ್ಡೆಲ್ಲ ಬರೀ 30 ವರ್ಷದಲ್ಲೇ ತಿನ್ಬಿಸಾಗ್ತಾ ಇದ್ದೀವಂತೆ. ಸೊ ಇಫ್ ಯು ಈಟ್ ಲೆಸ್, ದ ಡಿಮ್ಯಾಂಡ್ ಓವರ್ ದ ಫುಡ್ ಆಲ್ಸೋ ಈಸ್ ಡಿಕ್ರೀಸ್ಡ್. ಸೊ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಚೈನ್ ಥರ ನಾವು ಜಾಸ್ತಿ ತಿನ್ನಬೇಕು ಅಂದರೆ ಅವ್ರು ಬೆಳಿಬೇಕು ತಾನೆ. ಅವರಾದ್ರೆ ಹೆಂಗೆ ಬೆಳೆಯೋಕ್ಕಾಗುತ್ತೆ? ಇವಾಗ ರಾಸಾಯನಿಕ ಗೊಬ್ಬರ, ನಾರ್ಮಲ್ ಗೊಬ್ಬರ ಹಾಕಿದ್ರೆ ಅಷ್ಟು ಫಲ ಬರೋಲ್ಲ. ಸೊ ನಾವೇನು ಮಾಡ್ತೀವಿ, ಹಾಕು ಫರ್ಟಿಲೈಸರ್ಸ್ ಹಾಕು, ಇವೆಲ್ಲ ಹಾಕಿ ಹಿಂಗೆ ಮಾಡ್ತೀವಿ. So if we keep on discussing, it's like a never ending story. But ultimately just take home message is, when you go to workout, listen to your body first, take breaks, go slow. And when it comes to food, 2 meals a day. And ನೀವು ಊಟ ಮಾಡಿದ್ಮೇಲೆ ಇನ್ನೂ ಸ್ವಲ್ಪ ಸ್ಪೇಸ್ ಇರಬೇಕು.
ಅಷ್ಟು ಊಟ ಮಾಡಿಕೊಂಡ್ರೆ ಸಾಕು. ದಟ್ ಈಸ್ ದ ಬೇಸಿಕ್ ಥಿಂಗ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.